691 ಕೀರ್ತನೆ ನಾವು ಮಾಡ್ಕೊಳ್ಳೋಣ. 691. ನಿನ್ ಮಕ್ಕಳ ಜೀವಿತದಿ ನೀ ಮಾಡುವ ಯೋಚನೆ ಒಳಿತಲ್ಲವೇ, ಯಾವಾಗಲೂ ಅವರ ಹಿತಕ್ಕಾಗಿಯೇ ಅನುಕೂಲವಾಗುತ್ತವೆ. ನಿನ್ ಮಕ್ಕಳ ಜೀವಿತದಿ ನೀ ಮಾಡುವ ಯೋಚನೆ ಒಳಿತಲ್ಲವೇ, ಯಾವಾಗಲೂ ಅವರ ಹಿತಕ್ಕಾಗಿಯೇ ಅನುಕೂಲವಾಗುತ್ತವೆ. ಜಗದೋತ್ಪತ್ತಿಗಿಂತ ಮೊದಲೇ ನನ್ನನ್ನು ಕ್ರಿಸ್ತನಲ್ಲಿ ನೀ ಹಾರೈಸಿದಿ, ಅಪಾತ್ರನಾದ ನನ್ನನ್ನು ನೀನು ಎಷ್ಟೋ ಪ್ರೀತಿ ಮಾಡಿದಿ. ನನ್ನ ಮನ್ನಿಸಿ ಸ್ವೀಕರಿಸಿದಿ, ನನ್ನ ಮನ್ನಿಸಿ ಸ್ವೀಕರಿಸಿದಿ, ಸೌಭಾಗ್ಯಕ್ಕಿನ್ನ ಸೇರಿಸಿದಿ. ನಿನ್ ಮಕ್ಕಳ ಜೀವಿತದಿ ನೀ ಮಾಡುವ ಯೋಚನೆ ಒಳಿತಲ್ಲವೇ, ಯಾವಾಗಲೂ ಅವರ ಹಿತಕ್ಕಾಗಿಯೇ ಅನುಕೂಲವಾಗುತ್ತವೆ. ಮರುಭೂಮಿಯೋ ಅರಣ್ಯವೋ ಒಣನೆಲವೆಲ್ಲ ನಂದಿಸುವವು, ಕೊರತೆಯನ್ನು ಎಲ್ಲ ಪರಿಹಾರ ಮಾಡಿ ಹರ್ಷೋಲ್ಲಾಸ ನೀಡುವನು. ದೇವರ ಯೋಜನೆ ಮಹಾದ್ಭುತ, ದೇವರ ಯೋಜನೆ ಮಹಾದ್ಭುತ, ಆಶೀರ್ವಾದದ ಸಮೃದ್ಧಿಯು ನಿನ್ ಮಕ್ಕಳ ಜೀವಿತದಿ ನೀ ಮಾಡುವ ಯೋಚನೆ ಒಳಿತಲ್ಲವೇ, ಯಾವಾಗಲೂ ಅವರ ಹಿತಕ್ಕಾಗಿಯೇ ಅನುಕೂಲವಾಗುತ್ತವೆ. ದೇವ ಜನರಿಗೆ ಮೀಸಲಾದ ರಾಜ ಮಾರ್ಗವಿರುವುದು, ಯೆಹೋವನ ವಿಮೋಚಕರು ಮಾತ್ರ ಚೀಯೋನ್ ಸೇರಿ ಹರ್ಷಿಸುವರು. ಅಲ್ಲಾವ ಮೋರೆ ಕರಕರೇರದು, ಅಲ್ಲಾವ ಮೋರೆ ಕರಕರೇರದು, ಶಾಶ್ವತ ಭಾಗ್ಯದಿ ಸೇರಿರುವರು. ನಿನ್ ಮಕ್ಕಳ ಜೀವಿತದಿ ನೀ ಮಾಡುವ ಯೋಚನೆ ಒಳಿತಲ್ಲವೇ, ಯಾವಾಗಲೂ ಅವರ ಹಿತಕ್ಕಾಗಿಯೇ ಅನುಕೂಲವಾಗುತ್ತವೆ. ನಿನ್ ಮಕ್ಕಳ ಜೀವಿತದಿ ನೀ ಮಾಡುವ ಯೋಚನೆ ಒಳಿತಲ್ಲವೇ, ಯಾವಾಗಲೂ ಅವರ ಹಿತಕ್ಕಾಗಿಯೇ ಅನುಕೂಲವಾಗುತ್ತವೆ. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾಗವನ್ನ ಹಾಡಿದಂತಹ ಸಹೋದರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಅದನ್ನು ಹೇಳುತ್ತೇವೆ. ಈ ಸಮಯ ನಾವು ನೇರವಾಗಿ ವಾಕ್ಯಕ್ಕೆ ಹೋಗುವಂತ ಸಮಯ. ನಮ್ಮ ಮಧ್ಯದಲ್ಲಿ ಇರುವಂತಹ ಸ್ಟಿವನ್ಸನ್ ಕುಮಾರ್ ಅಂಕಲ್ ಅವರು ವಾಕ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಾಗಿ ನಾವು ವಿನಂತಿಸ್ತೇವೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಹೌದು ಸ್ವಾಮಿ, ಮಹಾಕೃಪೆಯಿಂದ, ನಿನ್ನ ಮಹಾಕೃಪೆಯಿಂದ ನಾವೆಲ್ಲರೂ ಜೀವಿತರ ಸಂಖ್ಯೆಯಲ್ಲಿ ಉಳಿದಿದ್ದೇವೆ. ಈ ದಿವಸ ನಿನ್ನ ಸನ್ನಿಧಾನಕ್ಕೆ ಈ ಝೂಮ್ ಆ್ಯಪ್ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ ಸ್ವಾಮಿ. ಈ ಒಂದು ಕಾರ್ಯವನ್ನು ನಡೆಸಲು ನೀನು ಬಲಪಡಿಸಿದಂತೆ ಎಲ್ಲ ಸಹೋದರರಾಗಿ ನಾನು ಬೇಡ್ತೇನೆ. ಅವರನ್ನು ಹೆಚ್ಚಿನ ಬಲಶಕ್ತಿಯನ್ನು ದಯಪಾಲಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ನಡೆಸಿ, ಹಾಗೆ ಸ್ವಾಮಿ ಈ ಸಮಯದಲ್ಲಿ ಮಾತನಾಡುತ್ತಿರ್ತಕ್ಕಂಥ ಪ್ರಿಯ ಸಹೋದರರಾದಂತಹ ಟಿ ರೇವಂತ್ ಅವರನ್ನು ಮತ್ತು ಭಾಷಾಂತರ ಮಾಡ್ಲಿಕ್ಕಿರ್ತಕ್ಕಂಥ
ಸೈಮನ್ ಅಣ್ಣರವರನ್ನು ನಿನ್ನ ಪಾದದಲ್ಲಿ ಸ್ವಾಮಿ, ಅವರನ್ನು ನಿನ್ನ ಬಾಯಿಗೆ ಉಪಯೋಗಿಸು. ಅವರು ಕೊಡುವ ವಾಕ್ಯಗಳು ಆ ಸಮಯದಲ್ಲಿ ಸ್ವಾಮಿ ನಿನ್ನ ಆತ್ಮೀಕ ಬಲವನ್ನು ದೈವಿಕ ಬಲವನ್ನು ಅವರು ದಯಪಾಲಿಸಿ ಆ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ನಡೆದುಕೊಳ್ಳುವ ಹಾಗೆ, ಇತರರಿಗೆ ನಾವು ಹೇಳುವ ಹಾಗೆ ಸ್ವಾಮಿ ನಮ್ಮೊಬ್ಬೊಬ್ಬರನ್ನು ನೀವು ಉಪಯೋಗಿಸಬೇಕೆಂದು ಈ ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಮ್ಮ ರಕ್ಷಕರು ನಮ್ಮ ಪ್ರಭುವಾದ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಪಾದಗಳಲ್ಲಿ ನಾವು ಬೇಡಿ ಹೊಂದಿದ್ದವರಾಗಿದ್ದೇವೆ. ಕರ್ತನೇ, ಆಮೆನ್. ಥ್ಯಾಂಕ್ ಯು ಬ್ರದರ್ ಫಾರ್ ಪ್ರೇಯರ್. ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿರುವಂತಹ ದೇವರ ದಾಸರಾದಂತಹ ಟಿ ರೇವಂತ್ ಬ್ರದರ್ ಅವರು ಆಂಗ್ಲ ಭಾಷೆಯಲ್ಲಿ ವಾಕ್ಯವನ್ನು ಹಂಚುವಂತವರಾಗಿದ್ದಾರೆ. ಕನ್ನಡದಲ್ಲಿ ಬ್ರದರ್ ದೇವರ ಸೇವಕರಾದಂತಹ ಸೈಮನ್ ಬ್ರದರ್ ಶಿವಮೊಗ್ಗದವರು ಕನ್ನಡಕ್ಕೆ ಅನುವಾದ ಮಾಡುವಂತವರಾಗಿ ಈ ಸಮಯವನ್ನು ಅವರಿಗೆ ಒಪ್ಪಿಸಿಕೊಡುತ್ತೇವೆ. ಎಸ್ ಬ್ರದರ್. Okay, so praise be to God and good evening to everyone. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕೂಡ ಸಂಜೆಯ ವಂದನೆಗಳು. Good evening to Brother Simon as well. Thank you, brother. Okay, right. So we come to another Thursday and we're going to look at the doctrine of the Holy Spirit. ನಾವು ಮತ್ತೊಂದು ಗುರುವಾರಕ್ಕೆ ಬಂದಿದ್ದೇವೆ. ನಮ್ಮ ಅಧ್ಯಯನ ಪವಿತ್ರಾತ್ಮನ ಕುರಿತಾದ ಶಾಸ್ತ್ರವನ್ನ ನಾವು ಕಲಿಯುತ್ತಾ ಇದ್ದೇವೆ. Last week I briefly mentioned that we're going to be looking at the personhood of the Holy Spirit and the deity of the Holy Spirit to begin with. ನಾನು ಕಳೆದ ವಾರದಲ್ಲಿ ಹೇಳ್ತಾ ಬಂದ ಹಾಗೆ ನಾವು ಪವಿತ್ರಾತ್ಮನ ವ್ಯಕ್ತಿತ್ವವನ್ನ ಕುರಿತಾಗಿಯೂ ಹಾಗೂ ಪವಿತ್ರಾತ್ಮನ ದೈವತ್ವವನ್ನ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಎಂಬುದಾಗಿ ನಾನು ತಿಳಿಸಿದನು. Last week, I think we took the whole hour, that's about 45 minutes, to look at the fact that the Holy Spirit is a person. ನಾವು ಕಳೆದ ವಾರ ನಾವೆಲ್ಲರೂ ಕೂಡ ಪವಿತ್ರಾತ್ಮನು ಆತನು ವ್ಯಕ್ತಿಯಾಗಿದ್ದಾನೆ ಅನ್ನುವಂತ ವಾಸ್ತವಿಕ ಸತ್ಯಾಂಶವನ್ನ ನಾವು ಕಲಿಯುತ್ತಾ ಬಂದೆವು. So very briefly, once again, by way of summary, I want to say that the first thing we looked at is that the Holy Spirit possesses and exhibits the attributes of a person. ನಾವು ಕಳೆದ ವಾರ ನೋಡಿದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಪವಿತ್ರಾತ್ಮನು ಆತನು ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳನ್ನ ಆತನು ಹೊಂದಿದ್ದಾನೆ ಮತ್ತು ಆತನು ತೋರ್ಪಡಿಸುವವನು ಪ್ರದರ್ಶಿಸುವವನಾಗಿದ್ದಾನೆ ಅಥವಾ ತನ್ನಲ್ಲಿ ಆತನು ಅದನ್ನ ತೋರಿಸಿಕೊಡುವವನಾಗಿದ್ದಾನೆ ಎಂದು ನೋಡಿದೆವು. The second thing is that the Holy Spirit exhibits the deeds or the actions of a person. ಎರಡನೇದಾಗಿ ನೋಡಿದಂದ್ರೆ ಪವಿತ್ರಾತ್ಮನು ಆತನು ವ್ಯಕ್ತಿಯ ಕ್ರಿಯೆಗಳನ್ನ ಆತನು ತೋರ್ಪಡಿಸುತ್ತಾನೆ ಎಂಬುದಾಗಿ ನೋಡಿದೆವು. And thirdly, we look at the Holy Spirit receiving ascriptions given only to a person. ಮೂರನೇದಾಗಿ ನೋಡಿದ್ದು ಕೇವಲ ವ್ಯಕ್ತಿಗಳಿಗೆ ಮಾತ್ರ ಕೊಡಲ್ಪಡುವಂತಹ ಕೆಲವೊಂದು ಕಾರ್ಯಗಳನ್ನ ಪವಿತ್ರಾತ್ಮನಿಗೆ ಮಾತ್ರ ಅನ್ವಯಿಸಿ ನೋಡಿದ್ದೇವೆ. Fourthly, the Holy Spirit relates as a person to others. ನಾಲ್ಕನೇದಾಗಿ ಪವಿತ್ರಾತ್ಮನು ಆತನು ವ್ಯಕ್ತಿಯಾಗಿ ಆತನು ಇತರರೊಂದಿಗೆ ಆತನು ಸಂಪರ್ಕ ಹೊಂದಿದವನಾಗಿದ್ದಾನೆ ಎಂಬುದಾಗಿ ನೋಡಿದೆವು. And lastly, when we looked at some grammatical considerations, ಕೊನೆಯದಾಗಿ ನಾವು ಕೆಲವೊಂದು ವ್ಯಾಕರಣ ಸಂಬಂಧಿತ ಕೆಲವೊಂದು ಪರಿಗಣನೆಗಳನ್ನ ನಾವು ನೋಡಿದೆವು. and we saw that in the New Testament, where a neuter gender is usually used for a spirit, for the Holy Spirit, a masculine gender was used. ಸಾಮಾನ್ಯವಾಗಿ ದೇವರ ವಾಕ್ಯ ನೋಡುವಾಗ ಆತ್ಮ ಎಂಬುದಾಗಿ ಹೇಳುವಾಗ ಅದನ್ನ ನಪುಂಸಕ ಲಿಂಗದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಪವಿತ್ರಾತ್ಮನ ಕುರಿತಾಗಿ ಬರೆಯಲ್ಪಡುವಾಗ ಅದು ಹೆಚ್ಚಾಗಿ ನೋಡುವಾಗ ಪುಲ್ಲಿಂಗದಲ್ಲಿ ಬಳಸಲ್ಪಟ್ಟಂತಹ ಪದ ಪ್ರಯೋಗ ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. So all of these bring us to the understanding that the Holy Spirit is a person. ಇವೆಲ್ಲವೂ ಕೂಡ ನಮಗೆ ತಿಳಿಸಿಕೊಡುವ ಸತ್ಯಾಂಶವೇನೆಂದರೆ ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ ಎಂಬುದನ್ನೇ. Next thing we're going to consider this evening, and I think we will take the whole study for this, is the fact that the Holy Spirit is God. ನಾವು ಮುಂದಿನ ಒಂದು ವಿಷಯವನ್ನು ಧ್ಯಾನ ಮಾಡಲಿಕ್ಕೆ ಇರುವಂತದ್ದು ಏನಂತಂದ್ರೆ ಪವಿತ್ರಾತ್ಮನು ದೇವರಾಗಿದ್ದಾನೆ ಎನ್ನುವ ಸತ್ಯಾಂಶವನ್ನೇ. Okay, now there are 7 reasons that I'm going to give you from the scriptures to show that the Holy Spirit is God. ನಾನು ದೇವರ ವಾಕ್ಯದಿಂದ ಈ ಪವಿತ್ರಾತ್ಮನು ದೇವರಾಗಿದ್ದಾನೆ ಎನ್ನುವುದಕ್ಕೆ
7 ಕಾರಣಗಳನ್ನ ನಾನು ನಿಮ್ಮ ಮುಂದೆ ಇಡುತ್ತೇನೆ. Now listen very carefully, please. ಅದನ್ನ ದಯಮಾಡಿ ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ. 7 reasons from the Holy Scriptures for us to believe that the Holy Spirit is God. ದೇವರ ವಾಕ್ಯದಿಂದ ನಾವು ಪವಿತ್ರಾತ್ಮನು ದೇವರು ಅನ್ನುವುದಕ್ಕಿರುವಂತ 7 ಕಾರಣಗಳನ್ನ ದೇವರ ವಾಕ್ಯದಿಂದಲೇ ನಾವು ನೋಡುವವರಾಗಿದ್ದೇವೆ. Number 1, and if Brother Simon is ready with the Bible, we will read these verses as well. So number 1, the Holy Spirit is equally included with the Father and the Son in the baptismal commission. ನಾವು ನೋಡುವಾಗ ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಂತಹ ಮಾತಿನಂತೆ ಅಲ್ಲಿ ಕೊನೆಯದಾಗಿ ದೀಕ್ಷಾಸ್ಥಾನವನ್ನ ಕೊಡಬೇಕು ಎನ್ನುವುದಾಗಿ ಹೇಳಿದಂತಹ ಆ ಒಂದು ಆಜ್ಞೆಯಲ್ಲಿ ತಂದೆ ಮತ್ತು ಮಗನೊಂದಿಗೆ ಸಮಾನವಾಗಿ ಆತನು ಕೂಡ ಸೇರಿಸಲ್ಪಟ್ಟಿದ್ದಾನೆ. Brother, can you read that, please? ವಾಕ್ಯವನ್ನ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19-20 ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಡುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. Okay. Thank you, brother. Now, look at the phrase here, baptizing them in the name of the Father and the Son and the Holy Spirit. ಇಲ್ಲಿ ಬಳಸಲ್ಪಟ್ಟಂತ ಪದ ಪ್ರಯೋಗವನ್ನ ನೀವು ನೋಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ಎಂದಿದೆ. Now, if you notice here, the Holy Spirit is included alongside the Father and the Son, and he is seen as equal to the Father and the Son in this baptismal formula. ನೋಡುವಾಗ ಈ ದೀಕ್ಷಾ ಸ್ಥಾನವನ್ನ ಕೊಡಬೇಕು ಎನ್ನುವಂತಹ ಆ ಒಂದು ಸೂತ್ರದಲ್ಲಿ ನೋಡುವಾಗ ಅಲ್ಲಿ ಪವಿತ್ರಾತ್ಮನನ್ನ ತಂದೆ ಮತ್ತು ಮಗನೊಂದಿಗೆ ಸಮಾನವಾಗಿ ಇರುವವನಾಗಿ ಆ ಒಂದು ಸಮಾನತೆಯಲ್ಲಿಯೇ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ. Now imagine if somebody said this. Brother? Hello? Yeah. Can you hear me, brother? Yeah, brother. The voice is very low. Oh, really? Okay, just Yeah. Just a minute, please. Let me check. Let me check my mic. One moment. Is it better now, brother? Now it's okay, brother. Okay. Okay, let me just share the screen once again. Yeah. Okay, coming back. Imagine if somebody said this. No, imagine if somebody said this. Okay, go baptize people in the name of the Father, the Son, and the angel Gabriel. ನೋಡುವಾಗ ತಂದೆಯ ಮಗನ ಮತ್ತು ದೇವದೂತನಾದ ಗಬ್ರಿಯೇಲನ ಹೆಸರಿನಲ್ಲಿ ಎಂದು ಹೇಳಿದ್ದಾರೆ. Now immediately you'll recognize that doesn't make sense. ತಕ್ಷಣವೇ ನೀವೇನ್ ಮಾಡ್ತೀರಿ, ಅದನ್ನ ಗುರುತಿಸ್ತೀರಿ. That the statement doesn't make sense. ನೋಡುವಾಗ ಆ ಒಂದು ಹೇಳಿಕೆ ಕೇಳಿದ ಕೂಡಲೇ ನಿಮ್ಮಲ್ಲಿ ಆ ಒಂದು ಮನೆ ಬರಕ್ಕೆ ಹೊರಟದ್ದು ಏನೆಂಬುದಾಗಿ. You can add or include the Holy Spirit in this formula only if the Holy Spirit is equal to both the Father and the Son. ಆಗ ನೀವೇನ್ ಮಾಡ್ತೀರಿ, ಹಂಗಾದ್ರೆ ಗಾಬ್ರಿಯೇಲನು ತಂದೆ ಮತ್ತು ಮಗನೊಂದಿಗೆ ಆತನು ಸಮಾನತೆ ಸರಿಸಮಾನನು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. No, brother, we'll repeat that, okay? I said here the Holy Spirit is included in this formula
which means the Holy Spirit is equal to the Father and the Son. ಈ ವಾಕ್ಯದಲ್ಲಿ ನೋಡುವಾಗ ಪವಿತ್ರಾತ್ಮನು ಆತನು ತಂದೆಯೊಂದಿಗೂ ಮಗನೊಂದಿಗೂ ಸಮಾನವಾಗಿ ಆತನು ಹೇಳಲ್ಪಟ್ಟಿದ್ದಾನೆ. ಅಂದ್ರೆ ಆತನು ತಂದೆ ಮಗನೊಂದಿಗೆ ಸರಿ ಸಮಾನನು ಎಂದರ್ಥ. Okay, so here this verse is talking about the equality of the Father and the Son and the Holy Spirit. ಈ ವಾಕ್ಯವನ್ನ ನೋಡುವಾಗ ಈ ವಾಕ್ಯವು ತಂದೆಯ ಮಗನ ಮತ್ತು ಪವಿತ್ರಾತ್ಮನಲ್ಲಿ ಇರುವ ಒಂದು ಸಮಾನತೆಯನ್ನ ಕುರಿತಾಗಿ ನಮಗೆ ತಿಳಿಸಿಕೊಡುತ್ತದೆ. So if the Father is God and the Son is God, then the Spirit is God as well. ತಂದೆಯೂ ದೇವರಾಗಿದ್ದಾನೆ, ಮಗನೂ ದೇವರಾಗಿದ್ದಾನೆ, ಹಾಗೆಯೇ ಪವಿತ್ರಾತ್ಮನೂ ಕೂಡ ದೇವರಾಗಿದ್ದಾನೆ. So the Holy Spirit is equally included with the Father and the Son in this baptismal commission or the Great Commission. ಈ ಕರ್ತನಾಗಿರುವ ಯೇಸು ಕ್ರಿಸ್ತನು ಕೊಟ್ಟ ಮಹಾ ಆಜ್ಞೆಯಲ್ಲಿ ದೀಕ್ಷಾಸ್ಥಾನ ಕೊಡಬೇಕೆಂಬಂತ ಆಜ್ಞೆ ಕೊಡುವಾಗ ತಂದೆ ಮತ್ತು ಮಗನೊಂದಿಗೆ ಸರಿ ಸಮಾನವಾದ ರೀತಿಯಲ್ಲಿ ಪವಿತ್ರಾತ್ಮನು ಕೂಡ ಸೇರಿಸಲ್ಪಟ್ಟಿದ್ದಾನೆ. Number 2. ಎರಡನೇದಾಗಿ He is included equally with the Father and the Son in the Pauline benediction. ಪೌಲನು ಕೊಟ್ಟಂತಹ ಅಂತ್ಯಾಶೀರ್ವಾದ ಅದು ನೋಡುವಾಗ ಅದರಲ್ಲಿಯೂ ಕೂಡ ತಂದೆಯ ಮತ್ತು ಮಗನೊಟ್ಟಿಗೆ ಪವಿತ್ರಾತ್ಮನು ಕೂಡ ಸಮಾನವಾಗಿ ಹೇಳಲ್ಪಟ್ಟಿದ್ದಾನೆ. Look at 2 Corinthians 13:14, please. ಎರಡನೆಯ ಕೊರಿಂಥ ಪತ್ರಿಕೆ 14ನೇ ಅಧ್ಯಾಯ 13ನೇ ಅಧ್ಯಾಯ ಅದರ 14ನೇ ವಚನವನ್ನ ನೋಡುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯೂ ಪವಿತ್ರಾತ್ಮನ ಅನ್ಯೋನ್ಯತೆಯೂ ನಿಮ್ಮೆಲ್ಲರ ಸಂಗಡವಿರಲಿ. Now notice very clearly the members that Paul is including in his benediction. ಗಮನಿಸಿರಿ, ಪವಿತ್ರಾತ್ಮನು ತನ್ನ ಈ ಒಂದು ಆಶೀರ್ವಚನದಲ್ಲಿ ಅಥವಾ ಅಂತ್ಯಾಶೀರ್ವಚನದಲ್ಲಿ ತ್ರೈಯಕತ್ವದ 3 ವ್ಯಕ್ತಿಗಳನ್ನ ಆತನು ಹೇಗೆ ಸೇರಿಸುತ್ತಾನೆಂಬುದಾಗಿ ನೋಡಿರಿ. He is talking about the grace of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. And the love of God. ದೇವರ ಪ್ರೀತಿಯ ಕುರಿತಾಗಿಯೂ. And the fellowship of the Holy Spirit. ಹಾಗೆಯೇ ಪವಿತ್ರಾತ್ಮನ ಅನ್ಯೋನ್ಯತೆಯ ಕುರಿತಾಗಿಯೂ ಮಾತನಾಡುತ್ತಿದ್ದಾನೆ. So he is including the Holy Spirit equally with the Father and the Son in this benediction. ಇಲ್ಲಿ ಈ ಒಂದು ಆಶೀರ್ವಚನದಲ್ಲಿ ಅಥವಾ ಅಂತ್ಯಾಶೀರ್ವಾದದ ಮಾತುಗಳಲ್ಲಿ ಪವಿತ್ರಾತ್ಮನನ್ನ ತಂದೆ ಮತ್ತು ಮಗನೊಂದಿಗೆ ಸಮಾನವಾದ ರೀತಿಯಲ್ಲಿ ಆತನು ಸೇರಿಸುತ್ತಿದ್ದಾನೆ. Number 3. ಮೂರನೇದಾಗಿ the temple of God is the temple of the Holy Spirit. ನೋಡುವಾಗ ದೇವರ ಆಲಯವು ಅದು ಪವಿತ್ರಾತ್ಮನ ಆಲಯ ಎಂಬ ಅರ್ಥದಲ್ಲಿಯೇ ಬಳಸಲ್ಪಟ್ಟಿದೆ. Look at 1 Corinthians 3:16 again by Paul here. ಮತ್ತೊಮ್ಮೆ ಅಪೊಸ್ತಲನಾಗಿರುವಂತಹ ಪೌಲನು ಬಳಸುವಂತಹ ಆ ಒಂದು ಮಾತುಗಳಲ್ಲಿ 1ನೇ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯ ಅದರ 16ನೇ ವಚನ ನೋಡಿರಿ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? Okay, now listen please. ಗಮನವಿಟ್ಟು ಕೇಳಿಸಿಕೊಳ್ಳಿರಿ. Do you not know that you are a temple of God? ನೀವು ದೇವರ ಆಲಯವಾಗಿದ್ದೀರೆಂದು ನಿಮಗೆ ಗೊತ್ತಿಲ್ಲವೋ? Now who dwells in God's temple? ಹಾಗಾದ್ರೆ ದೇವರ ಆಲಯದಲ್ಲಿ ಯಾರು ವಾಸ ಮಾಡುತ್ತಾರೆ? God himself. ದೇವರು ತಾನೇ. And that's why it's called God's temple. ಆದ್ದರಿಂದಲೇ ಅದು ದೇವರ ಆಲಯ ಎಂದು ಕರೆಯಲ್ಪಡುತ್ತದೆ. So our body is called the temple of God. ದೇಹ ಅದು ದೇವರ ಆಲಯವೆಂದು ಕರೆಯಲ್ಪಡುತ್ತದೆ. And notice the next part of it.
Do you not ಅದರ know that ಮುಂದಿನ ಭಾಗವನ್ನ ಗಮನಿಸ್ರಿ. do you not know that the Spirit of God dwells in you? ಪವಿತ್ರಾತ್ಮನು ಸಹ ನಿಮ್ಮೊಳಗೆ ವಾಸ ಮಾಡುತ್ತಾನೆಂಬುದು ನಿಮಗೆ ಗೊತ್ತಿಲ್ಲವೋ? So God dwells in his temple. ದೇವರು ತನ್ನ ಆಲಯದಲ್ಲಿ ವಾಸ ಮಾಡುತ್ತಾನೆ. And here the Spirit of God is dwelling in the temple of God, which means the Holy Spirit is God. ಇಲ್ಲಿ ಪವಿತ್ರಾತ್ಮನು ದೇವರ ಆಲಯದಲ್ಲಿ ವಾಸ ಮಾಡುತ್ತಾನೆ ಅಂದರ ಅರ್ಥ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ ಎಂದರ್ಥ. That's number 3. ಮೂರನೇ ವಾಕ್ಯ. So number 4, sin against the Holy Spirit is considered sin against God. ಅದು ಮೂರನೇದಾಗಿತ್ತು. ಈಗ ನಾವು ನಾಲ್ಕನೇ ವಿಷಯಕ್ಕೆ ನಾವು ಬರೋಣ. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪವು ದೇವರಿಗೆ ವಿರುದ್ಧವಾಗಿ ಮಾಡಿದ ಪಾಪವೆಂಬುದಾಗಿ ಪರಿಗಣಿಸಲ್ಪಟ್ಟಿತು. Now this is the incident of Ananias and Sapphira and their death. ಇದು ಅನನೀಯ ಸಫೈರನ ವಿಷಯವಾದದ್ದು, ಅವರ ಮರಣಕ್ಕೆ ಸಂಬಂಧಪಟ್ಟದ್ದು ಆಗಿದೆ. Now look at Acts chapter 5 verses 3 and 4, please. ಅಪೊಸ್ತಲರ ಕೃತ್ಯಗಳ ಪುಸ್ತಕ 3 ಮತ್ತು 4ನೇ ವಚನವನ್ನ ಗಮನಿಸಿ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊರದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ ಅಂದನು. All right, thank you, brother. Now notice here in verse 3, Peter is saying that Ananias lied to the Holy Spirit. ಮೂರನೇ ವಚನವನ್ನ ನೋಡುವಾಗ ಅಲ್ಲಿ ಪೇತ್ರನು ಹೇಳುವಂತ ಮಾತೇನೆಂದ್ರೆ, ಅನನೀಯನೇ, ನೀನು ಪವಿತ್ರಾತ್ಮನಿಗೆ ಸುಳ್ಳಾಡಿದ್ದಿ. And in verse 4, Peter, in the same context, tells Ananias that he lied to God. ನಾಲ್ಕನೇ ವಚನಕ್ಕೆ ಬರುವಾಗ ಅಲ್ಲಿ ಪೇತ್ರ ಹೇಳುತ್ತಾನೆ, ನೀನು ದೇವರಿಗೆ ಸುಳ್ಳಾಡಿದ್ದಿ ಎಂಬುದಾಗಿ ಹೇಳುತ್ತಿದ್ದಾನೆ. You lied to the Holy Spirit. ಪವಿತ್ರಾತ್ಮನಿಗೆ ಸುಳ್ಳು ಹೇಳಿದ್ದಿ. You lied to God. ಮತ್ತು ದೇವರಿಗೆ ಸುಳ್ಳಾಡಿದ್ದಿ. What does that mean? ಹಾಗಾದ್ರೆ ಆ ಮಾತಿನ ಅರ್ಥವೇನು? It means that the Holy Spirit is God. ಅದರ ಅರ್ಥ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ ಎಂದರ್ಥ. So sin against the Holy Spirit is sin against God because the Holy Spirit is God. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪ ಅದು ದೇವರಿಗೆ ವಿರುದ್ಧವಾಗಿ ಮಾಡಿದ ಪಾಪವೇ. ಯಾಕಂದರೆ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ. Okay, so 4 things we saw so far. ನಾವು ದೇವರ ವಾಕ್ಯದಿಂದ 4 ಸಂಗತಿಗಳನ್ನ ನೋಡಿದ್ದೇವೆ. First thing, the Holy Spirit is included equally with the Father and the Son in the baptismal formula. ಮೊದಲನೇದಾಗಿ ನಾವು ನೋಡಿದ್ದು ದೀಕ್ಷಾ ಸ್ನಾನವನ್ನ ಕೊಡುವಂತಹ ಆ ಒಂದು ಆಜ್ಞೆಗೆ ಸಂಬಂಧಪಟ್ಟ ಹಾಗೆ ಕರ್ತನು ಕೊಟ್ಟಂತಹ ಆಜ್ಞೆಯಲ್ಲಿ ಪವಿತ್ರಾತ್ಮನನ್ನ ತಂದೆಯ ಮತ್ತು ಮಗನೊಂದಿಗೆ ಸಮಾನವಾಗಿ ಪರಿಗಣಿಸಿದ್ದಾನೆ. Secondly, in the Pauline benediction, which was seen rampantly in Pauline churches, the Holy Spirit is included equally with the Father and the Son. ಎರಡನೇದಾಗಿ ನೋಡುವಾಗ ಅಪೊಸ್ತಲನಾಗಿರುವಂತಹ ಪೌಲನು ಕೊಟ್ಟಂತಹ ಆ ಒಂದು ಅಂತ್ಯಾಶೀರ್ವಾದದಲ್ಲಿ ಅಥವಾ ಆಶೀರ್ವಚನದಲ್ಲಿ ನೋಡುವಾಗ ತಂದೆಯೊಂದಿಗೂ ಮಗನೊಂದಿಗೂ ಪವಿತ್ರಾತ್ಮನನ್ನು ಆತನು ಸಮಾನವಾಗಿ ಆತನು ಪರಿಗಣಿಸಿದ್ದಾನೆ. Number 3, the temple of God is the temple of the Holy Spirit. ಮೂರನೇದಾಗಿ ದೇವರ ಆಲಯವೆಂದರೆ ಅದು ಪವಿತ್ರಾತ್ಮನ ಆಲಯ. Which tells us that the Holy Spirit is God. ಅದು ನಮಗೆ ಹೇಳುವುದೇನೆಂದ್ರೆ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ ಎಂದು ತಿಳಿಸುತ್ತದೆ. Number 4, ನಾಲ್ಕನೇದಾಗಿ sin against the Holy Spirit is sin against God.
ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವಂತಹ ಪಾಪ ಅದು ದೇವರಿಗೆ ವಿರುದ್ಧವಾಗಿ ಮಾಡಿದ ಪಾಪವೇ ಆಗಿರುತ್ತದೆ. Why? Because the Holy Spirit is God. ಯಾಕಂದರೆ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ. Number 5. ಐದನೇದಾಗಿ, Now listen very carefully, please. ಈ ಒಂದು ಮಾತನ್ನ ಬಹಳ ಗಮನವಿಟ್ಟು ಕೇಳಿಸಿಕೊಳ್ಳ್ರಿ. Old Testament passages that were applied to Yahweh are applied to the Holy Spirit in the New Testament. ಹಳೆಯ ಒಡಂಬಡಿಕೆಯಲ್ಲಿ ಯಾಹ್ವೆಗೆ ಸಂಬಂಧಿಸಿದಂತಹ ವಾಕ್ಯ ಭಾಗಗಳು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿವೆ. Once again, passages in the Old Testament that spoke about Yahweh are taken from there and applied to the Holy Spirit in the New Testament. ಹಳೆಯ ಒಡಂಬಡಿಕೆಯಲ್ಲಿ ಯಾಹ್ವೆಗೆ ಸಂಬಂಧಿಸಿ ಉಪಯೋಗಿಸಿರುವ ವಾಕ್ಯ ಭಾಗಗಳು ಹೊಸ ಒಡಂಬಡಿಕೆಯಲ್ಲಿ ಅವು ತೆಗೆಯಲ್ಪಟ್ಟು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟು ಹೇಳಿವೆ. We'll look at a couple of examples. ಅದರಲ್ಲಿ ಕೆಲವೊಂದು ವಾಕ್ಯ ಭಾಗಗಳನ್ನ ನಾವು ಗಮನವಿಟ್ಟು ನಾವು ನೋಡುವವರಾಗಿರೋಣ. There are many in the Old Testament and in the New Testament, but we'll just look at a couple of them just to make the point. ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಅನೇಕ ವಾಕ್ಯ ಭಾಗಗಳಿವೆ. ಅದರ ಕೆಲವನ್ನು ಮಾತ್ರ ನೋಡೋಣ. Brother, could you please read for us Exodus chapter 17 and verse 7? ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯ ಅದರ 7ನೇ ವಚನ. ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯ ಅದರ 7ನೇ ವಚನವನ್ನ ನಾವು ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯದೊಂದಿಗೆ ನಾವು ಹೋಲಿಕೆ ಮಾಡೋಣ. ಮೊದಲನೇದಾಗಿ ವಿಮೋಚನಾ ಕಾಂಡ 17:7. ಇಸ್ರಾಯೇಲ್ಯರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ ಅವರು ವಿವಾದ ಮಾಡಿದ್ದರಿಂದ ಮೆರಿಬಾ ಎಂತಲೂ ಹೆಸರಿಟ್ಟನು. Okay, now ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ brother, 9ನೇ ವಚನ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. Okay. Now, who is talking with Moses in the book of Exodus? ವಿಮೋಚನಾ ಕಾಂಡದಲ್ಲಿ ಮೋಶೆಯೊಂದಿಗೆ ಮಾತನಾಡುತ್ತಾ ಇರುವವರು ಯಾರು? It is the Lord. ಇದು ಕರ್ತನು ತಾನೇ. It is Yahweh. ಅದು ಯಾಹ್ವೆ ಮಾತನಾಡುತ್ತಾ ಇರುವಂತದ್ದು. In Exodus 17:5, you will see that the Lord said to Moses. ನಾವು ವಿಮೋಚನಾ ಕಾಂಡ 17ನೇ ಅಧ್ಯಾಯ 5ನೇ ವಚನಕ್ಕೆ ಬಂದಾಗ ಅಲ್ಲಿ ನೋಡುತ್ತೇವೆ, ಅದಕ್ಕೆ ಯೆಹೋವನು ಹೀಗಂದನೆಂಬುದಾಗಿ ನಾವು ನೋಡುತ್ತೇವೆ. Now the writer to the Hebrews is taking that passage and he is quoting that in Hebrews chapter 3. ಈ ಒಂದು ಮಾತನ್ನು ಇಬ್ರಿಯ ಗ್ರಂಥಕರ್ತನು ಆತನು ಇಬ್ರಿಯ ಪತ್ರಿಕೆಯನ್ನ ಬರೆಯುವಾಗ ಅದೇ ಮಾತನ್ನ ಉಲ್ಲೇಖಿಸಿ ಬರೆಯುವಂತ ಸಮಯದಲ್ಲಿ ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ. So he's applying the words of Yahweh to the Holy Spirit. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಿಗೆ ಅನ್ವಯಿಸಿ ಹೇಳಿದಂತ ವಾಕ್ಯ ಭಾಗಗಳು ಇಲ್ಲಿ ಪವಿತ್ರಾತ್ಮನಿಗೆ ಅನ್ವಯಿಸಿ ಹೇಳಲ್ಪಟ್ಟಿವೆ. Which means the Spirit is God. ಅದರ ಅರ್ಥ ಪವಿತ್ರಾತ್ಮನು ಆತನೇನಾಗಿದ್ದಾನೆ, ದೇವರೇ ಆಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಡುತ್ತೇವೆ. Look at the second one in Jeremiah 31. This is the context of the new covenant. ಎರಡನೇದಾಗಿ ಯೆರೆಮೀಯನ ಪ್ರವಾದನೆಯ ಗ್ರಂಥ 31ನೇ ಅಧ್ಯಾಯ
31ರಿಂದ 34ರವರೆಗೆ. Shall I read it, brother? Yes, yes, brother. ಯೆಹೋವನು ಇಂತೆನ್ನುತ್ತಾನೆ, ಈಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನ ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. Okay, thank you, brother. Now this is the context of the new covenant. ಅದು ಹೊಸ ಒಡಂಬಡಿಕೆಯ ಒಂದು ಹಿನ್ನೆಲೆಯಲ್ಲಿ ಹೇಳಲ್ಪಟ್ಟಂತ ಮಾತು. Yahweh is promising Judah and the house of Israel ಯೆಹೋವನು ಇಸ್ರಾಯೇಲರಿಗೂ ಹಾಗೆಯೇ ಯಹೂದದವರಿಗೂ ಕೂಡ ವಾಗ್ದಾನ ಮಾಡುತ್ತಿದ್ದಾನೆ that there are days that are coming when he will make a new covenant with them. ಅದೇ ತನ್ನ ದಿನಗಳ ತಾನು ಇಸ್ರಾಯೇಲರೊಂದಿಗೂ ಯಹೂದದೊಂದಿಗೂ ಒಡಂಬಡಿಕೆ ಮಾಡಿಕೊಳ್ಳುವ ದಿನಗಳು ಬರುತ್ತವೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. And he contrasts that with the old covenant, the Mosaic covenant, which he made at Mount Sinai. ಅದನ್ನ ಆತನು ಸೀನಾಯಿ ಬೆಟ್ಟದ ಮೇಲೆ ಮಾಡಿಕೊಂಡಂತಹ ಆ ಒಂದು ಹಳೆ ಒಡಂಬಡಿಕೆಗೆ ಆತನು ಅದರ ಬದಲಾಗಿ ಇಲ್ಲಿ ಹೊಸ ಒಡಂಬಡಿಕೆ ಬಗ್ಗೆ ಮಾತನಾಡುತ್ತಿದ್ದಾನೆ. Now who's speaking these words here in Jeremiah? Who is speaking these words in Jeremiah? ಯೆರೆಮೀಯನ ಗ್ರಂಥದಲ್ಲಿ ಈ ಮಾತುಗಳನ್ನು ಯಾರು ಮಾತನಾಡುತ್ತಿದ್ದಾರೆ? It's Yahweh, the Lord of Israel. ಅದು ಯೆಹೋವನು. Now turn with me to Hebrews 10 verses 15 and 16, or 15 through 17. ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರಲ್ಲಿ 15ರಿಂದ 17ರವರೆಗೆ ನಾವು ಓದಿಕೊಳ್ಳೋಣ. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನ ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಇನ್ನೂ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. Now notice here, the writer to the Hebrews, he is taking those exact words and applying them to the Holy Spirit. ಇಬ್ರಿಯ ಗ್ರಂಥಕರ್ತನು ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ಹೇಳಲ್ಪಟ್ಟಂತಹ ಅದೇ ಮಾತುಗಳನ್ನ ತೆಗೆದುಕೊಂಡು ಪವಿತ್ರಾತ್ಮನಿಗೆ ಅನ್ವಯಿಸಿ ಹೇಳುತ್ತಿದ್ದಾನೆ. Which means that the Holy Spirit is God. ಅದರ ಅರ್ಥ ಪವಿತ್ರಾತ್ಮನು ದೇವರಾಗಿದ್ದಾನೆ ಎಂಬುದೇ. Now let me just do that again, because this is not a very easy thing to understand. Brother, I said, let me say that again. Yeah, brother. So in the first thing that we saw in Exodus 17:7, ನಾವು ನೋಡ್ತಾ ಮೊದಲನೇ ಸಂಗತಿ ಇಬ್ರಿ ವಿಮೋಚನಾ ಕಾಂಡ 17ನೇ ಅಧ್ಯಾಯ 7ನೇ ವಚನ. the Israelites at Rephidim, they tested the Lord. ಅಲ್ಲಿ ನೋಡುವಾಗ ಇಸ್ರಾಯೇಲ್ಯರು ಯೆಹೋವನನ್ನ ಪರೀಕ್ಷಿಸಿದರು. And here in chapter 3 of Hebrews, the writer of the Hebrews is saying
that do not harden your hearts as you did in Massa and Meribah. ಇಲ್ಲಿ ಇಬ್ರಿಯ 3 ನೋಡುವಾಗ ಮಸ್ಸಾ ಮತ್ತು ಮೆರಿಬಾದಲ್ಲಿ ನೀವು ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಹೇಳುತ್ತಿದ್ದಾನೆ. So here there's an equation between Yahweh in that passage in the Old Testament and the Holy Spirit as given in Hebrews 3:9. ಹಳೆಯ ಒಡಂಬಡಿಕೆಯಲ್ಲಿ ಆ ಮಾತನ್ನು ಹೇಳಿದಂತೆ ಯಾಹ್ವೆಯನ್ನತ್ತೆ ನೋಡಿಕೊಂಡು ಹೊಸ ಒಡಂಬಡಿಕೆಯಲ್ಲಿ ಅದನ್ನ ಪವಿತ್ರಾತ್ಮನಿಗೆ ಅನ್ವಯಿಸುತ್ತಿದ್ದಾನೆ. Right. So that's a clear reference to the fact that the Holy Spirit is God. ಇದು ಪವಿತ್ರಾತ್ಮನು ದೇವರಾಗಿದ್ದಾನೆ ಅನ್ನುವುದಕ್ಕಿರುವಂತಹ ಸ್ಪಷ್ಟವಾದಂತಹ ವಾಕ್ಯ ಭಾಗ. The next one in Jeremiah 31, where Yahweh is promising to make a new covenant in the days to come with Israel and Judah. ಇಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಬರುವಾಗ ಯೆಹೋವನು ಆತನು ಯಹೂದ್ಯರೊಂದಿಗೆ ಆತನು ಇಸ್ರಾಯೇಲರೊಂದಿಗೂ ಮುಂದೆ ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವ ಕಾಲ ಸಮಯ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾನೆ. And those words are taken by the writer of the Hebrews and applied to the Holy Spirit. ಆ ಮಾತುಗಳನ್ನು ಇಬ್ರಿಯ ಗ್ರಂಥಕರ್ತನು ತೆಗೆದುಕೊಂಡು ಅದನ್ನ ಪವಿತ್ರಾತ್ಮನಿಗೆ ಅನ್ವಯಿಸಿ ಬರೆಯುತ್ತಿದ್ದಾನೆ. Which means the Holy Spirit is God. ಅದರ ಅರ್ಥ ಪವಿತ್ರಾತ್ಮನು ದೇವರಾಗಿದ್ದಾನೆ. The next one. ಮುಂದಿನದು The divine attributes of God are applied to the Holy Spirit. ದೇವರ ದೈವಿಕ ಗುಣಲಕ್ಷಣಗಳು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿವೆ. We look at a few of them. ಅವುಗಳಲ್ಲಿ ಕೆಲವನ್ನ ನೋಡೋಣ. Omniscience. ನೋಡುವಾಗ ದೇವರು ಆತನು ಸರ್ವಜ್ಞಾನಿ. Omniscience, this one. Now, can you look at 1 Corinthians 2, 10 and 11, please? ಸರ್ವಜ್ಞಾನಿ. Right, 1 Corinthians 2, 10 and 11, please. ಮೊದಲನೇ ಕೊರಿಂಥದವರಿಗೆ ಬರೆದಂತಹ ಮೊದಲನೆಯ ಪತ್ರಿಕೆ ಅದರ 2ನೇ ಅಧ್ಯಾಯ ಅದರಲ್ಲಿ 10 ಮತ್ತು 11ನೇ ವಚನವನ್ನ ನಾವು ಓದಿಕೊಳ್ಳೋಣ. Shall I read it, brother? Yes, brother. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. Now notice here, Paul is very clear. The Spirit searches all things, even the depths of God. ನೋಡುವಾಗ ಅವನು ಸ್ಪಷ್ಟವಾಗಿ ಬರೆಯುತ್ತಾನೆ, ಎಲ್ಲಾ ವಿಷಯಗಳನ್ನು ಕೂಡ ಪರಿಶೋಧಿಸುವವನು ದೇವರ ಆತ್ಮನೇ ಎಂಬುದಾಗಿ ಪೌಲನು ಬರೆಯುತ್ತಿದ್ದಾನೆ. Even the depths of God. ದೇವರ ಅಗಾಧಗಳನ್ನು ಕೂಡ. And then he goes on to say, the thoughts of God no one knows except the Spirit of God. ದೇವರ ಆಲೋಚನೆಗಳನ್ನ ದೇವರ ಆತ್ಮನೇ ಹೊರತು ಬೇರೆ ಯಾರು ತಿಳಿಯೋದು ಇಲ್ಲ. Which means the Holy Spirit is omniscient. ಅದರ ಅರ್ಥ ದೇವರ ಆತ್ಮನು ದೇವರೇ ಆಗಿದ್ದಾನೆ. Omniscient, sarvajnani, right? ಸರ್ವಜ್ಞಾನಿ. Okay, the next one. The Holy Spirit is omnipotent. ಎರಡನೇದಾಗಿ ನೋಡುವಾಗ ಪವಿತ್ರಾತ್ಮನು ಸರ್ವಶಕ್ತನು. Look at Zechariah chapter 4, verse 6, a famous verse. ಅಲ್ಲಿ ಜಕರಿಯನ ಪ್ರವಾದನೆಯ ಗ್ರಂಥ ಅದರ 4ನೇ ಅಧ್ಯಾಯ 6ನೇ ವಚನ. ಜಕರಿಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನ.
ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ದೇವರ ಆತ್ಮದಿಂದಲೇ ಎಂಬುದಾಗಿ ಸೇನಾಧೀಶ್ವರ ಯೆಹೋವನ ನುಡಿ ಎಂಬ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. Right. If you look at the context here, they are looking at the attribute of the Holy Spirit, which is omnipotence. He is all powerful. ನೋಡುವಾಗ ಇಲ್ಲಿ ಪವಿತ್ರಾತ್ಮನ ಗುಣಲಕ್ಷಣಗಳನ್ನ, ದೇವರ ಗುಣಲಕ್ಷಣಗಳನ್ನ ನೋಡುವಾಗ, ದೈವಿಕ ಸ್ವಭಾವಗಳನ್ನ ನೋಡುವಾಗ ಅವು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟದ್ದಾಗಿ ನಾವು ಕಾಡ್ತಾ ಇದ್ದೇವೆ. He is omnipotent. ಆತನು ಸರ್ವಶಕ್ತನಾಗಿದ್ದಾನೆ. The next one, he is omnipresent as well. ಮೂರನೇದಾಗಿ ನೋಡುವಾಗ ಪವಿತ್ರಾತ್ಮನು ಏನಾಗಿದ್ದಾನೆ? ಸರ್ವವ್ಯಾಪಿಯಾಗಿದ್ದಾನೆ. Again, a famous passage, Psalm 139, verses 7 through 12. ಎಲ್ಲರಿಗೂ ಕೂಡ ಬಹಳ ಚಿರಪರಿಚಿತವಾಗಿರುವಂತಹ ಒಂದು ವಾಕ್ಯ ಭಾಗ, ಕೀರ್ತನೆಗಳ ಪುಸ್ತಕ 139ನೆಯ ಕೀರ್ತನೆ 7-12. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಆರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯೂ ಕತ್ತಲೆಯಲ್ಲ, ഇരുಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ. Okay, so that is a reference to the fact that the Spirit possesses omnipresence. ಅದು ದೇವರ ಪವಿತ್ರಾತ್ಮನು ಆತನು ಸರ್ವ ವ್ಯಾಪಿ ಎಂಬುದನ್ನ ನಮಗೆ ತಿಳಿಸಿಕೊಡುವಂತಹ ಸತ್ಯಾಂಶವಾಗಿದೆ. So the divine attributes that belong to God are applied to the Holy Spirit as well. ದೇವರಿಗೆ ಸಂಬಂಧಿಸಿದಂತಹ ದೈವಿಕ ಗುಣಲಕ್ಷಣಗಳು ಅದು ಪವಿತ್ರಾತ್ಮನಿಗೂ ಕೂಡ ಅನ್ವಯಿಸಲ್ಪಟ್ಟಿವೆ. The Spirit possesses the very attributes of God. ಪವಿತ್ರಾತ್ಮನು ಕೂಡ ದೇವರಿಗೆ ಮಾತ್ರ ಸಂಬಂಧಪಟ್ಟಂತಹ ದೈವಿಕ ಗುಣಲಕ್ಷಣಗಳನ್ನ, ದೈವಿಕ ಗುಣ ಸ್ವಭಾವಗಳನ್ನ ಆತನು ಹೊಂದಿಕೊಂಡಿದ್ದಾನೆ. Lastly, seventh one. ಕೊನೆಯದಾಗಿ 7ನೇದು, the divine works of creation, providence, miracles, and resurrection are applied to the Holy Spirit. ದೈವಿಕ ಕ್ರಿಯೆಗಳಾದ ಸೃಷ್ಟಿಯ ಕಾರ್ಯ, ಒದಗಿಸುವ ಕಾರ್ಯ, ಅದ್ಭುತಗಳನ್ನು ಮಾಡುವ ಕಾರ್ಯ ಹಾಗೂ ಪುನರುತ್ಥಾನಗಳು ಪವಿತ್ರಾತ್ಮನಿಗೂ ಅನ್ವಯಿಸಲ್ಪಟ್ಟಿವೆ. In the Old Testament, usually all these things are attributed to Yahweh. ಹಳೆಯ ಒಡಂಬಡಿಕೆಯಲ್ಲಿ ಈ ಎಲ್ಲಾ ಕಾರ್ಯಗಳು ಯೆಹೋವನಿಗೆ ಅನ್ವಯಿಸಲ್ಪಟ್ಟಿವೆ. Yahweh is the creator. ಯೆಹೋವನು ಸೃಷ್ಟಿಕರ್ತನು. Yahweh is the one who provides. ಯೆಹೋವನೇ ಒದಗಿಸುವಾತನು. And providence is and sovereignty are attributed to him. ಒದಗಿಸುವಿಕೆ ಅನ್ನುವಂಥದ್ದು ಕೂಡ ಅದು ಅವನಿಗೆ ಯೆಹೋವನಿಗೆ ಅನ್ವಯಿಸುವಂಥದ್ದು, ಆತನೇ ಒದಗಿಸುವಾತನು ಎಂಬುದಾಗಿ. Miracles are attributed to Yahweh. ಅದ್ಭುತ ಕೃತ್ಯಗಳು ಕೂಡ ಯೆಹೋವನ ಕಾರ್ಯಗಳೇ ಎಂಬುದಾಗಿ ಯೆಹೋವನಿಗೆ ಅನ್ವಯಿಸಲ್ಪಡುತ್ತವೆ. And he is the one who will raise his people from the dead. ಯೆಹೋವನೇ ಸತ್ತವರನ್ನೂ ಕೂಡ ಜೀವದಿಂದ ಎಬ್ಬಿಸುವಾತನು. Now notice here, creation is attributed to the Holy Spirit. ಇಲ್ಲಿ ಗಮನಿಸಿರಿ, ಸೃಷ್ಟಿ ಕಾರ್ಯ ಅದು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿದೆ.
For example, you could talk about Genesis 1:2. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. Let's turn to Job 26, please. Job 26. ನಾವು ಯೋಬನ ಪುಸ್ತಕ 26ನೇ ಅಧ್ಯಾಯ ಅದರ 13ನೇ ವಚನಕ್ಕೆ ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ಳೋಣ. ಯೋಬನ ಪುಸ್ತಕ 26ನೇ ಅಧ್ಯಾಯ 13ನೇ ವಚನ. ಆತನ ಶ್ವಾಸವು ಆಕಾಶ ಮಂಡಲವನ್ನು ಶುಭ್ರ ಮಾಡುವುದು, ಆತನ ಹಸ್ತವು ವೇಗವಾಗಿ ಓಡುವ ಸರ್ಪವನ್ನು ಇರುವುದು. Okay. By his breath, and it could also be by his spirit he created them, you know. It could be ಆತನ ಶ್ವಾಸವು ಆಕಾಶ ಮಂಡಲವನ್ನು ಶುಭ್ರ ಮಾಡುವುದು ಎಂಬುದಾಗಿ ಹೇಳಿದರೆ ಅದರ ಅರ್ಥ ಆತನ ಆತ್ಮವೇ ಸೃಷ್ಟಿಯನ್ನ ಮಾಡುವುದು ಎಂಬುದಾಗಿ ಅರ್ಥವಾಗುತ್ತದೆ. A lot of people take it that way. A lot of scholars do take it that way. ಅನೇಕ ಜನರು ಆ ರೀತಿ ತೆಗೆದುಕೊಳ್ಳುತ್ತಾರೆ. Look at a more clear reference, chapter 33 of Job and verse 4. ಯೋಬ 33:4 ನಾವು ಬಹಳ ಸ್ಪಷ್ಟವಾಗಿ ಹೇಳಿದಂತ ಮಾತನ್ನು ನೋಡುತ್ತೇವೆ. ನಾನು ದೇವರಾತ್ಮನಿಂದಲೇ ನಿರ್ಮಿತನಾಗಿದ್ದೇನೆ, ನನ್ನ ಜೀವವು ಸರ್ವಶಕ್ತನ ಶ್ವಾಸದಿಂದುಂಟಾಗಿದೆ. Okay, so here the breath of the Almighty is equated with the Spirit of God. The Spirit of God has made me. ನೋಡುವಾಗ ಸರ್ವಶಕ್ತನಾದ ದೇವರು ಆತನು ಇಲ್ಲಿ ಪವಿತ್ರಾತ್ಮನೊಂದಿಗೆ ಹೋಲಿಸಲ್ಪಟ್ಟಿದ್ದಾನೆ. ಪವಿತ್ರಾತ್ಮನು ಸರ್ವಶಕ್ತನಾದ ದೇವರೊಂದಿಗೆ ಹೋಲಿಕೆ ಮಾಡಲ್ಪಟ್ಟಿದ್ದಾನೆ, ಸೃಷ್ಟಿಕರ್ತನು ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. Okay, so the Holy Spirit, creation is attributed to the Holy Spirit. ನೋಡುವಾಗ ಸೃಷ್ಟಿ ಕಾರ್ಯವನ್ನು ನೋಡುವಾಗ ಅದು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟದ್ದಾಗಿದೆ. The next one, miracles are attributed to the Holy Spirit. ಆ ಅದ್ಭುತ ಕಾರ್ಯಗಳನ್ನ ಮಾಡುವಂತಹ ಯೆಹೋವನ ಕಾರ್ಯಗಳು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿವೆ. We saw that last week, so we're not getting into that right now. ನಾವು ಅದನ್ನ ಕಳೆದ ವಾರ ಧ್ಯಾನ ಮಾಡಿದ್ದೇವೆ. The next one is resurrection is attributed to the Holy Spirit. ಪುನರುತ್ಥಾನ ಕಾರ್ಯ ಅದು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟು ಹೇಳಿದೆ. Look at who raised Christ from the dead in Romans 8:11. ರೋಮ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ರಿ, ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದು ಯಾರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. Okay, so resurrection here is attributed to the Holy Spirit. ಇಲ್ಲಿ ಪುನರುತ್ಥಾನಗೊಳಿಸುವ ಕಾರ್ಯವನ್ನ ಪವಿತ್ರಾತ್ಮನಿಗೆ ಅನ್ವಯಿಸಿ ಹೇಳಿದೆ. Okay, so these are the 7 reasons from the Bible, from the scriptures, for us to believe that the Holy Spirit is God. ಪವಿತ್ರಾತ್ಮನು ದೇವರೇ ಆಗಿದ್ದಾನೆ ಎಂಬುದಾಗಿ ನಾವು ನಂಬುವುದಕ್ಕೆ ದೇವರ ವಾಕ್ಯದಿಂದಲೇ ನಾವು ಕಂಡುಕೊಳ್ಳುವಂತ 7 ಕಾರಣಗಳು ಇವುಗಳಾಗಿವೆ. Okay, so firstly, he is included with the Father and the Son in the baptismal commission. ಮೊದಲನೇದಾಗಿ ದೀಕ್ಷಾಸ್ಥಾನ ಕೊಡಬೇಕೆನ್ನುವ ಕರ್ತನಾಗಿರುವ ಯೇಸು ಕ್ರಿಸ್ತನ ಆಜ್ಞೆಯಲ್ಲಿ ತಂದೆ ಮತ್ತು ಮಗನೊಂದಿಗೆ ಪವಿತ್ರಾತ್ಮನು ಕೂಡ ಸೇರಿಸಲ್ಪಟ್ಟಿದ್ದಾನೆ. The second one, he is included with the Father and the Son in the Pauline benediction. ಪೌಲನ ಅಂತ್ಯಾಶೀರ್ವಾದದಲ್ಲಿ, ಪೌಲನ ಆಶೀರ್ವಚನದಲ್ಲಿ ತಂದೆ ಮತ್ತು ಮಗನೊಂದಿಗೆ
ಪವಿತ್ರಾತ್ಮನು ಕೂಡ ಸೇರಿಸಲ್ಪಟ್ಟಿದ್ದಾನೆ. Thirdly, the temple of God is the temple of the Holy Spirit. ಮೂರನೇದಾಗಿ ದೇವರ ಆಲಯ ಅಂದರೆ ಪವಿತ್ರಾತ್ಮನ ಆಲಯವೆಂದು ಹೇಳಿದೆ. Number 4, any sin against the Holy Spirit is sin against God. ನಾಲ್ಕನೇದಾಗಿ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾಡುವ ಪಾಪ ದೇವರಿಗೆ ವಿರುದ್ಧವಾಗಿ ಮಾಡುವ ಪಾಪ ಎಂದು ಪರಿಗಣಿಸಲ್ಪಟ್ಟಿದೆ. Fifthly, Old Testament passages that were applied to Yahweh are directly applied to the Holy Spirit in the New Testament. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನಿಗೆ ಸಂಬಂಧಿಸಿದಂತ ಯಾಹ್ವೆಗೆ ಸಂಬಂಧಿಸಿದಂತ ವಾಕ್ಯ ಭಾಗಗಳು ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿವೆ. Sixth, the divine attributes of God like omniscience, omnipotence, omnipresence, all such things are applied to the Holy Spirit. ಆರನೇದಾಗಿ ದೈವಿಕ ಗುಣ ಸ್ವಭಾವಗಳಾದಂತ ಸರ್ವಶಕ್ತತೆ, ಸರ್ವವ್ಯಾಪಕತ್ವ, ಸರ್ವಜ್ಞಾನತ್ವ ಈ ಎಲ್ಲ ಅಂಶಗಳು ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿವೆ. And the divine works of God like creation, providence, miracles, resurrection, all of these are also applied to the Holy Spirit. ದೇವರ ಕಾರ್ಯಗಳಾದಂತಹ ಸೃಷ್ಟಿ ಕಾರ್ಯ, ಒದಗಿಸುವಂತಹ ಕಾರ್ಯ, ಸಂರಕ್ಷಿಸುವ ಕಾರ್ಯ, ಅದ್ಭುತ ಕೃತ್ಯಗಳನ್ನು ಮಾಡುವ ಕಾರ್ಯ, ಪುನರುತ್ಥಾನಗೊಳಿಸುವ ಕಾರ್ಯ, ಇವುಗಳೆಲ್ಲವೂ ಕೂಡ ಪವಿತ್ರಾತ್ಮನಿಗೆ ಅನ್ವಯಿಸಲ್ಪಟ್ಟಿವೆ. So all of these things clearly show that the Bible is clear about the fact that the Holy Spirit is God. ಈ ಎಲ್ಲಾ ಸತ್ಯಾಂಶಗಳು ಒಂದು ಸ್ಪಷ್ಟತೆ ನಮಗೆ ತಿಳಿಸಿಕೊಡುತ್ತೇವೆ. ಅದೇನೆಂದರೆ ಪವಿತ್ರಾತ್ಮನು ದೇವರೇ ಆಗಿದ್ದಾನೆ. Okay, so it's 8 o'clock and I'm supposed to stop at 8. So we'll stop here. Next week, God willing, when we meet, we'll further the study on the doctrine of the Holy Spirit. ಸಮಯ 8 ಗಂಟೆ ಆಗಿದ್ದರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ದೇವರ ಚಿತ್ತವಾದರೆ ಮುಂದಿನ ವಾರ ಈ ಒಂದು ಅಧ್ಯಯನವನ್ನ, ಪವಿತ್ರಾತ್ಮನ ಕುರಿತಾದ ಅಧ್ಯಯನವನ್ನ ನಾವು ಮುಂದುವರಿಸೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಾತ್ಮನ ಕುರಿತಾದಂತಹ ವಿಶೇಷವಾದ ಸಂಗತಿಯನ್ನು ನಮ್ಮ ಮುಂದೆ ದೇವರ ಆತ್ಮನ ಸಹಾಯದಿಂದಲೇ ದೇವರ ದಾಸರಾದಂತಹ ಟಿ.ರೇವಂತ್ ಬ್ರದರ್ ಅವರು ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕನ್ನಡಕ್ಕೆ ಸಹೋದರ ಸೈಮನ್ ಬ್ರದರ್ ಅವರು ಕೂಡ ಅನುವಾದ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಕರ್ತನ ವಂದನೆ ಹೇಳುತ್ತಾ, ಕೇಳಿದಂತಹ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರ ಸುಜಯ್ ಕುಮಾರ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳಾಗಿ ಪ್ರೀತಿ ಮಾಡ್ತಾ ಬಂದಂತ ನಮ್ಮ ಪ್ರೀತಿಯ ಸ್ವರ್ಗೀಯ ತಂದೆ, ನಿನ್ನ ಅತಿ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟವನ್ನು ಸಲ್ಲಿಸುವಂತನಾಯ್ತು ಸ್ವಾಮಿ. ಹೌದು ಕರ್ತನೆ, ಬೆಳಗಿನ ಜಾವದಿಂದ ಈ ಸಂಜೆವರೆಗೂ ನಿನ್ನ ಅಮೂಲ್ಯವಾದ ಹಸ್ತಗಳಲ್ಲಿ ಕಾಪಾಡಿ ಸಂರಕ್ಷಿಸಿ ಇಲ್ಲಿವರೆಗೂ ನಡೆಸ್ತಾ ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಸಂದರ್ಭದಲ್ಲಿ ಕೆಲವು ಸಮಯ ನಿನ್ನ ಸನ್ನಿಧಾನದಲ್ಲಿ ಯೌವನಸ್ಥರಾದಂತ ನಾವು